ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘ ಮಂಗಳೂರು ಇದರ ಬಂಟ್ವಾಳ ವಲಯಕ್ಕೆ ನೂತನ ಜಿಲ್ಲಾಧ್ಯಕ್ಷ ದಿನಕರ್ ಕುಲಾಲ್ ಅವರ ಭೇಟಿ ಕಾರ್ಯಕ್ರಮವು ನಡೆಯಿತು. ಗಾಣದ ಪಡ್ಪುವಿನ ಆಟೋ ಲೈನ್ಸ್ ಗ್ಯಾರೇಜಿನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ದಿನಕರ ಕುಲಾಲ್ ಮಾತನಾಡಿ, ಗ್ಯಾರೇಜು ಮಾಲಕರ ಸಂಘದ ಬಂಟ್ವಾಳ ವಲಯ ಜಿಲ್ಲೆಯ ಇತರ ಸಂಘಗಳಿಗೆ ಮಾದರಿಯಾಗಿದೆ. ಅಶಕ್ತರಿಗೆ ನೆರವು, ವಿದ್ಯಾ ಪ್ರೋತ್ಸಾಹದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವುದು ಅಭಿನಂದನೀಯ ಎಂದರು. ನಿಮ್ಮ ಮೊದಲ ಜಿಲ್ಲಾಧ್ಯಕ್ಷರ ಭೇಟಿಯನ್ನು ನಮ್ಮ ಹತ್ತಿರದ ಬಂಟ್ವಾಳ ವಲಯದವರು ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಇದನ್ನು ನಾನು ಇನ್ನೂ ಎಲ್ಲ ವಲಯಗಳನ್ನು ಹೇಳಲಿಕ್ಕೆ ಸಹ ಇದನ್ನು ಇಚ್ಛಿಸುತ್ತೇನೆ. ಈ ವಲಯದವರೆಲ್ಲ ನಮಗೆ ಜಿಲ್ಲಾ ಸಂಘದ ಪದಾಧಿಕಾರಿಗಳಿಗೂ ಇವರೆಲ್ಲ ವಲಯದಲ್ಲಿ ಪದಾಧಿಕಾರಿಗಳು ಬಂಟ್ವಾಳ ವಲಯದವರು ತುಂಬ ಆತ್ಮೀಯರಾಗಿ ನಮ್ಮನ್ನು ಇಷ್ಟರೇ ಸಹಕಾರ ಮಾಡಿಕೊಂಡು ಬಂದಿದ್ದಾರೆ. ಇದೇ ಮುಂದೆ ನಮ್ಮ ಪದಾಧಿಕಾರಿಗಳಿಗೆ ಜಿಲ್ಲಾ ಸಂಘದ ಪದಾಧಿಕಾರಿಗಳಿಗೆ ಸಹಕಾರ ಕೊಟ್ಟು ನೀವು ಮುಂದಿನ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗುತ್ತೀರೆಂದು ನಾನು ನಂಬಿರುತ್ತೇನೆ. ನಿಮ್ಮ ಈ ವಲಯದ ಭೇಟಿ ಇವತ್ತಿನ ಸದಸ್ಯರು ಸೇರಿದ ಸಂದರ್ಭ ನೋಡಿದರೆ ತುಂಬ ಸಂತೋಷವಾಗ್ತದೆ. ಇಷ್ಟು ಜನ ನೀವು ಇಲ್ಲಿ ಮಾಸಿಕ ವಲಯದಲ್ಲಿ ಸೇರಿರ್ತೀರಿ, ಇದು ಬೇರೆ ವಲಯಕ್ಕೂ ಮಾದರಿಯಾಗಿದೆ ಅಂತ ನನಗೆ ತುಂಬ ಖುಷಿ ಆಗ್ತದೆ. ದಕ್ಷಿಣ ಕನ್ನಡ ಗ್ಯಾರೇಜ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಜನಾರ್ದನ ಅತ್ತಾವರ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಫಲಾಪೇಕ್ಷೆ ಇಲ್ಲದೆ ಮಾಡುವ ಸೇವೆಯಿಂದ ದೇವರು ಸಂತೃಪ್ತನಾಗುತ್ತಾನೆ. ಕೊಡುವಂತಹ ನಿರ್ಮಲ ಮನಸ್ಸು ನಮಗೆ ಇರಬೇಕು ಎಂದರು. ಸ್ವಂತ ಭವನ ನಿರ್ಮಿಸುವ ಕನಸು ಅತಿ ಶೀಘ್ರದಲ್ಲಿ ನನಸಾಗಲಿ ಎಂದರು. ಸಹಾಯ ಮಾಡುವ ಸಂದರ್ಭ ಭರ್ಪೂರ ಬರೆದು ಇಂಚಿನ ಸಂದರ್ಭಗಳು కొన్ని వారాలతో పురాణికులు ఇక్కడ ఒక్కొక్క వారం కూడా సమస్య ನಮ್ಮ ಸಂಪ್ರದಾಯವನ್ನು ದಾನವರ್ತ ನಿಜವಾಗಿ ನಮ್ಮ ಸಂಪ್ರದಾಯ ಸಮಾಜಗಳು ಬಗೆನೇ ಸಮಾಜಗಳು ಕೆರೆಯ ನೀರನ್ನು ಕೆರೆ ಹಣವಿದ್ದವ ದೇವಸ್ಥಾನ, ಹಣವಿದ್ದವ ಹೇಗೆ ದೇವಸ್ಥಾನ ಬರ್ತಾರೆ, ಕಾಸೆತ್ತರ ದೇವಸ್ಥಾನ ಕಟ್ಟಬೇಕು, ಮನಸ್ಸು ನಿರ್ಮಲವಾದ ಮನಸ್ಸು, ಗುರು ಹಿರಿಯನ ಆಶೀರ್ವಾದಗಳು, ಆಪ್ತಜ್ಞ ಆಶೀರ್ವಾದ, ಈ ತೀರ್ಥಗಳನ್ನು ಜನತೆಗೆ ಸಹಾಯ ಅವರಿಗೆ ದೇವಸ್ಥಾನ ಕಟ್ಟಬೇಕು. ಅಂದರೆ ನಮ್ಮ ಮಂದಿರ ಸೇವೆ, ನಮ್ಮ ಮಂದಿರ ಸಂಪಾದನೆಗೆ ಒಂದು ಸಮುದ್ರದಲ್ಲಿ ಕೊಡಪನ್ನು ನೀಡಿದ್ರೆ ಇಂಥ ಗಮನ ಬಂಟ್ವಾಳ ವಲಯದ ಅಧ್ಯಕ್ಷ ಸುಧೀರ್ ಪೂಜಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಮ್ಮ ದುಡಿಮೆಯ ಒಂದು ಭಾಗವನ್ನು ಅಶಕ್ತರಿಗೆ ನೀಡಿ ಅವರ ಕಣ್ಣೀರು ಒರೆಸುವ ಕಾರ್ಯವನ್ನು ಬಂಟ್ವಾಳ ವಲಯ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಪ್ರತಿಯೊಬ್ಬ ಸದಸ್ಯರು ವಲಯದೊಂದಿಗೆ ಸಂಪರ್ಕದಲ್ಲಿದ್ದುಕೊಂಡು ಸಹಕಾರ ನೀಡಿದಾಗ ಸಂಘ ಅಭಿವೃದ್ಧಿಯಾಗಲು ಸಾಧ್ಯ ಎಂದು ತಿಳಿಸಿದರು. ನಮ್ಮ ಬೆಂಕಿನ ಮುಂಚಿ ಕಾಲನ್ನು ನಮ್ಮ ಮಕ್ಕಳಿಗೆ ಅಶಕ್ತರಿಗೆ ಇದು ಅದನ್ನು ಕನ್ನಡ ನಿರ್ವಹಿಸುವಂಥ ಕೆಲಸವನ್ನು ಕೊಡುವಂಥ ಉದ್ದೇಶ. ಈ ಒಂದು ಉದ್ದೇಶ ನಮ್ಮ 2018ನೇ ಇಸವಿಯಲ್ಲಿ ನಮ್ಮ ಸುಧಾಕರ್ ಶಾಲೆಗಳ ನೇತೃತ್ವದಲ್ಲಿ ನಮ್ಮ ಸ್ಥಾಪಕ ಅಧ್ಯಕ್ಷರಾದ ತಿಲಕರಾಜ್ ಅವರ ನೂತನ ಅಧ್ಯಕ್ಷರಾದ ಸಂದರ್ಭದಲ್ಲಿ ನಮ್ಮ ಪ್ರಥಮ ಬಾರಿಗೆ ನಮ್ಮ ಬಂಟ್ವಾಳ ವಲಯಕ್ಕೆ ನೂತನ ಅಧ್ಯಕ್ಷರ ಭೇಟಿ ಮಾಡಿದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆ ಸಮಯಕ್ಕೆ ನಾವು ಭಾರಿ ಒಂದು ಯಶಸ್ವಿ ಕಾರ್ಯಕ್ರಮ ದಯಪಂಡ ಬಂಟ್ವಾಳ ತಾಲೂಕಿನ ಹೆಚ್ಚಿನ ಬೇರೆ ಸಂಸ್ಥೆಗಳ ಕಾರ್ಯಕ್ರಮ ಆಗಿದ್ದು ನಮ್ಮ ಬೇರೆ ಬೇರೆ ವಲಯದಲ್ಲ ಮತ್ತೆ ಮಾಡುತ್ತೇವೆ ಬಟ್ ಕಂಟಿನ್ಯೂ ಮಾಡುತ್ತೇವೆ. ಅಂಚದಿದ್ದಾಗ ನಮ್ಮ ಪ್ರತಿಯೊಂದು ನಿರಂತರ ಸಂಪರ್ಕದಿಂದ ಮಾತ್ರ ನಮ್ಮ ಈ ಸಂಘದ ಬೆಳವಣಿಗೆ ಸಾಧ್ಯ. ಕಾರ್ಯಕ್ರಮದಲ್ಲಿ ಅನಾರೋಗ್ಯ ಪೀಡಿತರಿಗೆ ಆರ್ಥಿಕ ನೆರವು ನೀಡಲಾಯಿತು. ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಕೋಶಾಧಿಕಾರಿಯಾಗಿ ಆಯ್ಕೆಯಾದ ರಾಜಾ ಚೆಟ್ಟಿಮಾರ್ ಅವರನ್ನು ಅಭಿನಂದಿಸಲಾಯಿತು.
ನೂತನ ಸದಸ್ಯರನ್ನು ಸಂಘಕ್ಕೆ ಸೇರಿಸಿಕೊಳ್ಳಲಾಯಿತು. ಜಿಲ್ಲಾ ಕಾರ್ಯದರ್ಶಿ ರಾಜಗೋಪಾಲ್, ಕೋಶಾಧಿಕಾರಿ ಕಿರಣ್ ರಾಜ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ರಾಜಾ ಚೆಂಟಿಮಾರ್ ಸ್ವಾಗತಿಸಿದರು. ಸುಧಾಕರ್ ಸಾಲ್ಯಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯದರ್ಶಿ ರಾಜೇಶ್ ಕುಲಾಲ್ ಮಾಸಿಕ ವರದಿ ವಾಚಿಸಿದರು. ಭಾಸ್ಕರ್ ಕುಲಾಲ್ ಲೆಕ್ಕಪತ್ರ ಮಂಡಿಸಿದರು. ಸಿದ್ದಿಕ್ ವಂದಿಸಿದರು. ಸಂದೀಪ್ ಸಾಲ್ಯಾನ್ V4 ನ್ಯೂಸ್ ಬಂಟ್ವಾಳ.